ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಸಂಜೆಗೆ ನಾನು ಚಿಕನ್ ಫ್ರೈ ಮತ್ತು ಸಾರು ಟೊಮೆಟೊ ಸಾರು ಮಾಡ್ತೇನೆ. ಹಾಗೆ ನೋಡಿ, ಚಿಕನ್ ನಾನು ಮನೆಯಲ್ಲೇ ಕಬಾಬ್ ಪುಡಿ ಎಲ್ಲ ತರುವುದಿಲ್ಲ. ನಾನು ಹೀಗೆ ಮಾಡೋದು. ಮೊದಲು ಮೆಣಸಿನ ಪುಡಿ, ಖಾರದ ಪುಡಿ, ಮತ್ತು ಅದಕ್ಕೆ ಇದು ಹಾಕಿದೆ, ಅಂಥದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟು, ಮತ್ತು ಅರಸಿನ ಹಾಕಬೇಕು. ನೋಡಿ, ಅರಸಿನ ಹಾಕ್ತಾಯಿದ್ದೀನಿ. ನೋಡಿ, ಇನ್ನು ಅದು ಜೀರಿಗೆ ಪುಡಿ ಹಾಕಿದರೆ ರುಚಿಯಾಗ್ತದೆ ವೀಕ್ಷಕರೇ. ಜೀರಿಗೆ ಪುಡಿ, ಇನ್ನು ಕಾರ್ನ್ ಫ್ಲವರ್ ನೋಡಿ, ಜೋಳ ಪುಡಿ, ನೋಡಿ. ಇನ್ನು ಅದಕ್ಕೆ ಉಪ್ಪು ಹಾಕಬೇಕು, ರುಚಿಗೆ ತಕ್ಕ ಉಪ್ಪು. ನೋಡಿ, ಉಪ್ಪು ಹಾಕಿದೆ. ಇನ್ನು ನಿಂಬೆ ಹುಳಿ ಹಿಂಡಬೇಕು. ಸ್ವಲ್ಪ ಹುಳಿ ಬೇಕಲ್ಲ ವೀಕ್ಷಕರೇ. ಹುಳಿ ಹಾಕಬಾರ್ದು. ಹುಳಿ ಹಾಕಿದರೆ ಅದೆಲ್ಲ ಮಸಾಲ ಬಿಡ್ತದೆ. ನಿಂಬೆ ಹುಳಿ ಹಾಕಬೇಕು, ಇಲ್ಲದೆ ಇದು ವಿನೆಗರ್ ಹಾಕಬೇಕು. ನಾನು ನಿಂಬೆ ಹುಳಿ ಹಾಕೋದು. ನಿಂಬೆ ಹುಳಿ ಚಿಕನ್ನಿಗೆ ಒಳ್ಳೆಯದಾಗ್ತದೆ, ನಮಗೆ ತಿನ್ನುವವರಿಗೂ ಒಳ್ಳೆಯದು. ಇನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕಬೇಕು, ಒಳ್ಳೆಯದು. ಚಿಕನ್ ಗ್ಯಾಸ್ಟ್ರಿಕ್ ಅಲ್ಲ ವೀಕ್ಷಕರೇ, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಜಾಸ್ತಿ ಆಗಬೇಕು. ಮತ್ತು ಇದು ಕೂಡ ಒಳ್ಳೆಯದು, ನಿಂಬೆ ಹುಳಿ ನೀರು. ಅದನ್ನು ಚೆಂದ ಮಿಕ್ಸ್ ಮಾಡಬೇಕು. ನೋಡಿ, ಸ್ವಲ್ಪ ನೀರು ಹಾಕಬೇಕು, ಸ್ವಲ್ಪ ಬೇಕಾದಷ್ಟು ಮಾತ್ರ ಹಾಕಬೇಕು ನೀರು. ಇಲ್ಲಾದರೆ ನೀರು ಆಗಬಾರ್ದು ಮಸಾಲ. ನೋಡಿ, ನೀರು ಸಾಕಾಗಲಿ, ಇನ್ನು ಸ್ವಲ್ಪ ಹಾಕ್ತೇನೆ ನೀರು. ಚೆನ್ನಾಗಿ ಅದು ಮಿಶ್ರ ಮಾಡಬೇಕು. ಉಪ್ಪೆಲ್ಲ ಹಾಕಿದೆಲ್ಲ ಅದು ಮಿಶ್ರ ಆಗಬೇಕು ಸರಿ. ನೋಡಿ, ಚೆಂದ ಮಾಡಿ ಮಿಶ್ರ ಆಯಿತು. ಇಷ್ಟು ದಪ್ಪ ಮಾಡಬೇಕು. ನೋಡಿ, ಇನ್ನು ಚಿಕನನ್ನು ಅದರಲ್ಲಿ ಬೇಯಿಸ್ತೇನೆ. ಇವತ್ತು ಸಂಜೆಗೆ ನಮಗೆ ಪದಾರ್ಥ ಏನಿಲ್ಲ, ಅದಕ್ಕೆ ಚಿಕನ್ ಫ್ರೈ ಮತ್ತು ಟೊಮೆಟೊ ಸಾರು ಮಾಡೋದು. ಇದನ್ನು ಚೆಂದ ಮಾಡಿ ಬೆರೆಸಿ ಒಂದು ಅರ್ಧ ಗಂಟೆ ಇಡಬೇಕು. ಚೆಂದ ಮಾಡಿ ಅದಕ್ಕೆ ಮಸಾಲ ಮುಟ್ಟಬೇಕು. ನೋಡಿ, ಚಿಕನಿಗೆ ಅದಕ್ಕೆ ನಾನು ಕಲ್ಲರ್ ಪುಡಿಯೆಲ್ಲ ಹಾಕೋದಿಲ್ಲ. ಕಲ್ಲರ್ ಪುಡಿ ಹಾಕಿದರೆ ಕೆಂಪು ಕಾಣ್ತದೆ ಅಲ್ಲ, ನಾನು ಹಾಕೋದಿಲ್ಲ. ನನ್ನ ಹಸ್ಬೆಂಡಿಗೆ ಹೀಗೆ ಮಾಡಿದರೆ ಒಳ್ಳೆಯದಾಗ್ತದೆ. ಎಲ್ಲರೂ ಕಬಾಬ್ ಮಾಡಿದರೆ ತಿನ್ನೋದಿಲ್ಲ ಅವರಿಗೆ, ಅದು ಒಳ್ಳೆಯದಾಗೋದಿಲ್ಲ ಅವರಿಗೆ. ಇನ್ನು ಅದನ್ನೆಲ್ಲ ನಾನು ತೆಗೆದಿಟ್ಟೆ ವೀಕ್ಷಕರೇ. ಇನ್ನು ಸಾರಿಗೆ ಮೆಣಸು ಕಟ್ ಮಾಡ್ತಾಯಿದ್ದೆ, ಟೊಮೆಟೊ ಸಾರಿಗೆ. ನೋಡಿ, ಈಗ ಟೊಮೆಟೊ ಕಟ್ ಮಾಡ್ತಿದ್ದೇನೆ. ಒಂದು 2-3 ಟೊಮೆಟೊ ಹಾಕ್ತೇನೆ ನಾನು. ಹೀಗೆ ಮಾಡಿದ್ದು ಊಟ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ವೀಕ್ಷಕರೇ ರಾತ್ರಿಗೆ.
ನೋಡಿ ಈರುಳ್ಳಿ ಕಟ್ ಮಾಡ್ತಾ ಇದ್ದೇನೆ. ಈರುಳ್ಳಿ, ಟೊಮೆಟೊ, ಮೆಣಸು, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಬೇಕು. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ ಕಟ್ ಮಾಡಿ ಆಯಿತು. ಇನ್ನು ಇದು ಬೆಳ್ಳುಳ್ಳಿ ನೋಡಿ ವೀಕ್ಷಕ, ನಾನು ಸಿಪ್ಪೆ ತೆಗೆಯೋದಿಲ್ಲ, ನಾನು ಇಡೀ ಬೆಳ್ಳುಳ್ಳಿಯನ್ನು ಹೀಗೆ ಕಟ್ ಮಾಡೋದು. ಚೆಂದ ಮಾಡಿ ತೊಳಿತೇನೆ ನೀರಲ್ಲಿ. ಬೆಳ್ಳುಳ್ಳಿ ಸಿಪ್ಪೆ ತೆಗೆಯೋದು ಏನಾಗೋದಿಲ್ಲ. ನೋಡಿ ಇದು ಶುಂಠಿ, ಇಷ್ಟು ಬೇಕೇ ಬೇಕಲ್ಲ ಟೊಮೆಟೊ ಸಾರಿಗೆ. ನೋಡಿ ಇದು ಕರಿಬೇವಿನ ಸೊಪ್ಪು ಒಗ್ಗರಣೆಗೆ. ನೋಡಿ ಎಲ್ಲ ರೆಡಿ ಮಾಡಿದೆ. ಇನ್ನು ಒಂದು ಸ್ಟವ್ವಲ್ಲಿ ಒಂದು ಮಣ್ಣಿನ ಮಡಿಕೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ, ಕೊಬ್ಬರಿ ಎಣ್ಣೆ. ಇನ್ನು ಕೊಬ್ಬರಿ ಎಣ್ಣೆ ಕಾದಿದೆ, ಅದಕ್ಕೆ ಸಾಸಿವೆ ಹಾಕಿದೆ. ಇನ್ನು ಸಾಸಿವೆ ಸಿಡಿದ ನಂತರ ಶುಂಠಿ ಹಾಕಿದೆ. ನೋಡಿ ಇನ್ನು ಇದನ್ನು ನಾನು ಕಟ್ ಮಾಡಿಟ್ಟ ಈರುಳ್ಳಿ, ಮೆಣಸು, ಬೆಳ್ಳುಳ್ಳಿ ಎಲ್ಲ ಹಾಕಿದೆ. ಟೊಮೆಟೊ ಸ್ವಲ್ಪ ಅದು ಬೆಂದ ನಂತರ ಹಾಕ್ತೇನೆ. ನಾನು ಹೀಗೆ ಮಾಡೋದು ವೀಕ್ಷಕರೇ. ನೋಡಿ ಇನ್ನು ಟೊಮೆಟೊ ಹಾಕ್ತೇನೆ. ಕೆಲವರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ, ನಾನು ಹೀಗೆ ಮಾಡೋದು. ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ನೋಡಿ ಅದು ಬೇಯ್ತದೆ. ನಾನು ಇಲ್ಲಿ ಅರ್ಧ ಗಂಟೆ ಆಗ್ತಾ ಬಂತು, ಆಯಿತು ಅರ್ಧ ಗಂಟೆ. ಇನ್ನು ಚಿಕನನ್ನು ಫ್ರೈ ಮಾಡ್ತೇನೆ. ಒಂದು ತವ ಇಟ್ಟಿದ್ದೇನೆ, ಅದರಲ್ಲಿ ಎಣ್ಣೆ ಹಾಕಿದೆ, ಕೊಬ್ಬರಿ ಎಣ್ಣೆ. ನೋಡಿ ಕೊಬ್ಬರಿ ಎಣ್ಣೆ ಬಿಸಿ ಆಗಬೇಕು. ನೋಡಿ ಈಗ ಚಿಕನ್ ಹಾಕ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಜಾಸ್ತಿ ಕಬಾಬ್ನಾಗಿದ್ದದ್ದು ತಿನ್ನೋದಿಲ್ಲ. ಅವರಿಗೆ ಕಲ್ಲು ಗಟ್ಟಿ ಇಲ್ಲ, ಹಾಗೆ ಜಗಿಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಸ್ಮೂತಾಗಿದ್ದ ತಿಂತಾರೆ, ಅದಕ್ಕೆ ಹೀಗೆ ಮಾಡೋದು ನಾನು. ನೋಡಿ ಅದನ್ನೆಲ್ಲ ಹಾಕಿ ಬೇಯಲಿಕ್ಕೆ ಇಟ್ಟೆ, ಫ್ರೈ ಮಾಡಲಿಕ್ಕೆ ಮುಚ್ಚಳ ಹಾಕಿ. ನೋಡಿ ಈಗ ಅಲ್ಲಿ ಇದೆಲ್ಲ ಟೊಮೆಟೊ ಎಲ್ಲ ಬೆಂದಿದೆ, ಅದಕ್ಕೆ ನೀರು ಹಾಕ್ತಾ ಇದ್ದೀನಿ. ನೀರು ಮತ್ತು ರುಚಿಗೆ ತಕ್ಕ ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕಬಾರ್ದು, ನಮಗೆ ಬೇಕಾದಷ್ಟು ಮಾತ್ರ ಹಾಕಬೇಕು. ನಾವು ಎಷ್ಟು ಯೂಸ್ ಮಾಡ್ತೇವೆ ಅಷ್ಟೇ ಹಾಕಬೇಕು. ನೋಡಿ ಇದನ್ನು ಚಿಕನನ್ನು ಅಡಿಮೇಲೆ ಮಾಡ್ತಾ ಇದ್ದೀನಿ. ಹೀಗೆ ಮಾಡಿದರೆ ಒಳ್ಳೆಯದಾಗ್ತದೆ ವೀಕ್ಷಕರೇ ತಿನ್ನಲಿಕ್ಕೆ. ನೋಡಿ ಅಲ್ಲಿ ಟೊಮೆಟೊ ಸಾರು ರೆಡಿ ಆಯಿತು. ನೋಡಿ ಚಿಕನ್ ಕೂಡ ರೆಡಿ ಆಯಿತು. ನೋಡಿ ಚಂದ ಮಾಡಿ ಬೆಂದಿದೆ. ನಾನು ಹೀಗೆ ಮಾಡೋದು ನೋಡಿ. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.